ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ನೂತನ ಗೌಡ. ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಒಳ್ಳೆ ಟಿಪ್ಸನ್ನು ತೊಗೊಂಡು ಬಂದಿದ್ದೀನಿ ಆಯಿತಾ. ಅದೇನು ಅಂತಂದರೆ, ಕೆಲವರು ಮನೆ ಬಾತ್ರೂಮ್ಗಳಲ್ಲಿ ನೀರು ಹೋಗುವಂಥ ಜಾಗ ಇರುತ್ತಲ್ಲ, ಕಂಡಿಗಳು, ಅಲ್ಲಿ ಎರೆಹುಳಗಳು ಬರುವಂಥದ್ದು ತುಂಬ ಜನರ ಮನೆಯಲ್ಲಿ ಪ್ರಾಬ್ಲಮ್ ಆಗಿದೆ. ಇದಕ್ಕೆ ಒಂದು ಒಳ್ಳೆ ಬೆಸ್ಟ್ ಮೆಡಿಸನ್ನು, ಆ ಎರೆಹುಳಗಳು ಮತ್ತೆ ಬರೋದಿಲ್ಲ, ಅಲ್ಲೇ ಸಾಯುತ್ತೆ. ಅದಕ್ಕೊಂದು ಒಳ್ಳೆ ಬೆಸ್ಟ್ ಮೆಡಿಸನ್ನು. ಆ ಮೆಡಿಸನ್ ಕೂಡ ನಿಮ್ಮ ಬಾತ್ರೂಮಲ್ಲೇ ಇರುತ್ತೆ. ಅದು ತುಂಬ ಈಸಿ. ಅದಕ್ಕೋಸ್ಕರ ನೀವು ಸಪ್ರೇಟಾಗಿ ಏನು ಎಕ್ಸ್ಟ್ರಾ ಏನು ಖರ್ಚು ಮಾಡಿ ಮೆಡಿಸನ್ನೆಲ್ಲ ತಯಾರು ಮಾಡೋದು ಏನು ಬೇಡ. ಏನು ಮೆಡಿಸನ್ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ ಆಲ್ಗೆ ಕ್ಲಿಕ್ ಕೊಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಆವಾಗ ನಾನು ಮಾಡುವಂಥ ಇಂತಹ ಒಂದು ಏನಾದರೂ ಯೂಸ್ಫುಲ್ ವಿಡಿಯೋಗಳು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ವಿಡಿಯೋಗಳು ನಿಮಗೆ ಮೊದಲು ಬರುತ್ತೆ. ಏನು ಅಂತಂದರೆ, ಕೆಲವ್ರ ಮನೆ ಬಾತ್ರೂಮಲ್ಲಿ ತುಂಬಾ ಪ್ರಾಬ್ಲಮ್ ಇರುತ್ತೆ. ಏನು ಅಂತಂದರೆ, ಆ ನೀರು ಹೋಗುವಂತಹ ಕಂಡಿಯಲ್ಲಿ ಅವಾಗವಾಗ ಎರೆಹುಳಗಳು ಬರ್ತಾ ಇರುತ್ತೆ. ನೀವೆಷ್ಟೇ ಬಾತ್ರೂಮನ್ನು ಫುಲ್ಲು ಕ್ಲೀನ್ ಮಾಡ್ತೀನಿ, ನಾನು ಬಾತ್ರೂಮನ್ನು ಯಾವಾಗಲೂ ಗಲೀಜಾಗಿ ಇಡೋದಿಲ್ಲ, ಫುಲ್ ಯಾವಾಗಲೂ ಕ್ಲೀನ್ ಮಾಡ್ತೀವಿ, ಆದರೂ ಕೂಡ ಎರೆಹುಳಗಳು ಆವಾಗವಾಗ ಬರ್ತಾನೇ ಇರುತ್ತೆ. ಅದೊಂಥರ ಹಾಕೋದಕ್ಕೆ ಒಂಥರ ಅಸಹ್ಯ ಆಗುತ್ತಾ ಇರುತ್ತೆ. ಅದು ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗಲ್ಲ, ಕ್ಲೀನ್ ಇದ್ದರೂ ಕೂಡ ಬರ್ತಾ ಇರುತ್ತೆ ಅಂತ ಕೆಲವ್ರದ್ದು ತುಂಬ ಜನಗಳ ಪ್ರಶ್ನೆ ಆಗಿದೆ ಇದು. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ತುಂಬ ಈಸಿ ಮೆಥಡು. ಏನಂತಂದರೆ, ನೀವು ಬಾತ್ರೂಮಲ್ಲಿ ಹಾರ್ಪಿಕ್ಕನ್ನು ಎಲ್ಲರೂ ಕೂಡ ಇಟ್ಟಿರ್ತೀರ ಅಲ್ವಾ. ಬ್ಲೂ ಕಲರ್ದು ಹಾರ್ಪಿಕ್ ಏನಿರುತ್ತೆ, ಬ್ಲೂ ಅಲ್ಲಿ ಬರುತ್ತೆ, ಇನ್ನೊಂದು ರೆಡ್ ಬಾಟಲ್ ಬರುತ್ತೆ. ಬಟ್ ಅದರಲ್ಲಿ ಬ್ಲೂ ಕಲರ್ದು ಹಾರ್ಪಿಕ್ ಏನಿರುತ್ತೆ, ಎರೆಹುಳಗಳು ಬಂದಾಗ ಏನು ಮಾಡಿ, ಆ ಎರೆಹುಳ ಬಂದಾಗ ಅದ್ರ ಮೇಲ್ಗಡೆ ಒಂದು 5-6 ಹನಿನ ಹೀಗೆ ಹಾಕ್ಬಿಡಿ. ಹಾಕಿದಾಗ ಏನಾಗುತ್ತೆ, ಅದಲ್ಲೇ ಒದ್ದಾಡ್ಬಿಟ್ಟು ತಕ್ಷಣವೇ ಸತ್ತೋಗ್ಬಿಡುತ್ತೆ ಅದು. ಆವಾಗ ತಕ್ಷಣ ಎತ್ತಾಕ್ಬೋದು. ನೀವು ಮಾಮೂಲಿ ನೀರು ಹಾಕಿ ಪೊರ್ಕೆಲೆ ಗುಡಿಸಿದ ತಕ್ಷಣ ಅದು ಮತ್ತೆ ಕಂಡೀಲಿ ಹೋಗುತ್ತೆ, ತಿರ್ಗಾ ವಾಪಸ್ ಬರುತ್ತೆ, ಹಾಗೆ ಆಗ್ತಾ ಇರುತ್ತೆ. ಬಟ್ ಹಾರ್ಪಿಕ್ ಏನು ಬ್ಲೂ ಕಲರ್ದು ಹಾರ್ಪಿಕ್ ಇರುತ್ತೆ, ಎಲ್ಲರ ಮನೆ ಬಾತ್ರೂಮಲ್ಲೂ ಕೂಡ ಟಾಯ್ಲೆಟ್ ಮತ್ತು ಬಾತ್ರೂಮನ್ನು ಕ್ಲೀನ್ ಮಾಡೋದಕ್ಕೆ ಇಟ್ಕೊಂಡಿರ್ತೀರ. ಆ ಹಾರ್ಪಿಕ್ಕನ್ನು ನೀಟಾಗಿ ಆ ಎರೆಹುಳದ ಮೇಲೆ ಹಾಕಿದ್ರೆ ಸಾಕು, ಒಂದು ಕ್ಷಣದಲ್ಲೇ ಸತ್ತೋಗ್ಬಿಡುತ್ತೆ ಅದು. ಆವಾಗ ಕ್ಲೀನ್ ಮಾಡ್ಬೋದು. ಆವಾಗ ಪದೇ ಪದೇ ನೀವು ಗುಡ್ಸ್ ಹಾಕಿದಾಗ ಕಂಡಿಲ್ ಹೋಗೋದು ಮತ್ತು ರಿಪೀಟ್ ಬರೋದು ಆ ಥರ ಏನೂ ಆಗೋದಿಲ್ಲ. ತುಂಬ ಒಳ್ಳೆ ಮೆಡಿಸನ್ ಇದು. ನಾನೇ ಕಂಡಿಡ್ದಿರೋದು ಒಂದು ಸರಿ. ಯಾಕೆ ಅಂತಂದರೆ, ನಮ್ಮ ಮನೇಲಿ ಒಂದು ಸರಿ ಬಂದಿತ್ತು, 1-2 ಸರಿ. ಆವಾಗ ನಾನು ಅದೇ ಸುಮ್ಮನೆ ಮಾಡಿ ನೋಡೋಣ, ಇದರಲ್ಲಿ ಏನಾದರೂ ಯೂಸ್ ಆಗಬಹುದಾ ಅಂತ ಸುಮ್ಮನೆ ಒಂದು ಐಡಿಯಾ ಮಾಡಿದ್ದೆ ಅಷ್ಟೇ. ಬಟ್ ಅದು ತುಂಬಾ ವರ್ಕೌಟ್ ಆಯಿತು. ಅದಕ್ಕೆ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ನಾನು ಹೇಳಿದ್ದು. ಕೆಲವರ ಮನೆಗಳಲ್ಲಿ ಈ ಪ್ರಾಬ್ಲಮ್ ಇರುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ, ಆಮೇಲೆ ನನಗೆ ಕಾಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.